ಬೇಕಾದ್ಮೇಲೆ ಮತ್ತೆ ಸ್ವಾಗತ. ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ವಿರುದ್ಧ ಪಂಜಿನ ಮೆರವಣಿಗೆ ನಡೆಸಿದೆ ಕಾಂಗ್ರೆಸ್ ಕಾರ್ಯಕರ್ತರು. ಬೆಂಗಳೂರಿನ ಮೌರ್ಯ ಸರ್ಕಲ್ನಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆದಿದ್ದು, ಪ್ರತಿಭಟನೆಯಲ್ಲಿ ಆಕ್ರೋಶವನ್ನ ಹೊರಹಾಕಿದ್ರು. ಮೌರ್ಯ ಸರ್ಕಲ್ನಲ್ಲಿ ನಡೆದ ಪ್ರತಿಭಟನೆ ಇದು. ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಎಚ್.ಎಸ್. ಮಂಜುನಾಥ್ ಗೌಡ ಕೂಡ ಈ ಪ್ರತಿಭಟನೆಯಲ್ಲಿದ್ರು. ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಕೆಯ ಆರೋಪಕ್ಕೆ ಸಂಬಂಧಪಟ್ಟಂತೆ ನಡೆದಂತಹ ಪ್ರತಿಭಟನೆ, ಪಂಜಿನ ಮೆರವಣಿಗೆಯನ್ನ ಮಾಡ್ತಾ ಪ್ರತಿಭಟನೆಯನ್ನ ನಡೆಸಿದ್ರು. ಅಲ್ಲಿ ಸಿಟಿ ರವಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತ ಕೂಡ ಪಡಿಸಿದ್ರು. ಸಿಟಿ ರವಿ ವಿರುದ್ಧ ಪಂಜಿನ ಮೆರವಣಿಗೆಯನ್ನ ನಡೆಸಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಇದು ನಿನ್ನೆ ನಡೆದಂತಹ ಪಂಜಿನ ಮೆರವಣಿಗೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಒಂದು ಕಡೆ ಅಂಬೇಡ್ಕರ್ ಫೋಟೋವನ್ನ ಹಿಡಿದಿದ್ದಾರೆ, ಮತ್ತೊಂದು ಕಡೆ ಸಿಟಿ ರವಿ ಅವಹೇಳನಕಾರಿ ವಿಚಾರ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಅಲ್ಲಿ ಪ್ರತಿಭಟನೆ ನಡೆದಿದೆ. ಮಾತೆತ್ತಿದ್ರೆ ಭಾರತ್ ಮಾತಾ ಕಿ ಜೈ ಅಂತ ಹೇಳೋದು ಇಡೀ ದೇಶದಲ್ಲಿ ಮಹಿಳೆಯರನ್ನೆಲ್ಲ ಕಣ್ಣೀರನ್ನ ತರಿಸುವಂಥ ಕೆಲಸ. ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಒಂದು ನಾರೆಯನ್ನು ಇವರೇನು ಕೊಟ್ಟಿದ್ರು, ಆದರೆ ಅವೆಲ್ಲವೂ ತದ್ವಿರುದ್ಧವಾಗಿ ಇವರು ನಾಯಕರುಗಳು ಸತತವಾಗಿ ಮಾಡ್ಕೊಂಡು ಬಂದಿದ್ದಾರೆ. ದಲಿತ ವಿರೋಧಿಗಳು, ಮಹಿಳೆಯರ ವಿರೋಧಿಗಳು ಯಾವ ರೀತಿಯಾದಂಥ ರಾಜ್ಯದಲ್ಲಿ ಅದು ವಿಧಾನಸಭೆಯಲ್ಲಿ ಏನು ಹೇಳಿಕೆಗಳನ್ನ ಕೊಟ್ಟರು ಅದನ್ನು ಸಮರ್ಥಿಸ್ಕೊತಾ ಇದ್ದಾರೆ BJP ನಾಯಕರುಗಳು. ಅವ್ರ ಮನೆಯೇನು ಏನಾರು ಹೆಣ್ಮಕ್ಳಿದ್ದಾರೆ ಅನ್ನೋದನ್ನು ತಾವು ಇವರುಗಳು ಅರ್ಥ ಮಾಡ್ಕೋಬೇಕು. ಈ ರೀತಿಯಾದಂಥ ಸಂಸ್ಕೃತಿ ಕರ್ನಾಟಕದಲ್ಲಿ ಯಾವಾಗಲೂ ನಾವು ನೋಡಿರಲಿಲ್ಲ. ಈ ಹಿಂದೆನೂ ಸಹ BJPಯವರವರೇ ಈ ರೀತಿಯಾದಂಥ ಸಂಸ್ಕೃತಿ ಹುಟ್ಟಾಕಿದ್ದು ಸಹ ಅವರೇ, ಅದನ್ನು ಸಹ ಎಲ್ಲವನ್ನೂ ಗೊತ್ತಿದೆ. ನಾವೇನಪ್ಪ ಹೇಳೋದು ಅಂದರೆ, ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನಾರ ಇದ್ರೆ ಇದನ್ನು ಸಮರ್ಥಿಸ್ಕೋತಾರೋ ಇಲ್ವಾ? ಈ ಏನಾಗಿದೆ ಈ ಘಟನೆ, ಇದ್ರ ಬಗ್ಗೆ BJP ಸ್ಟ್ಯಾಂಡ್ ಏನು ಅಂತ ನಾವು ಕ್ಲಿಯರಾಗಿ ಇವ್ರಿಗೆ ನಾವು ಕೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಇವರು ಏನಪ್ಪ ಅಂದರೆ ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ಇವ್ರದ್ದು ಮಾತುಗಳಾಗ್ಬೋದು, ಪ್ರತಿಯೊಂದು ತಾವುಗಳು ನೋಡಬೇಕು. ಈ RSS ಗಿರಾಕಿಗಳು ಅಲ್ಲಿ ಏನು ಟ್ರೈನಿಂಗನ್ನು ತಗೋತಾರೆ ಅಂದರೆ, ನಾನು ಬೆಳಗ್ಗೆನೂ ಹೇಳಿದೆ, ಅವ್ರ ಮನೆಯಲ್ಲಿ ಸ್ವಲ್ಪ ಪಾಠವನ್ನು ಮಾಡಬೇಕು. ಅವ್ರಿಗೆ ಯಾರಿಗೆ ಸಿಟಿ ರವಿ ಅವ್ರಿಗೆ ಅವ್ರ ತಾಯಿಯವ್ರ ಹತ್ರನೂ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಅವರ ಶ್ರೀಮತಿಯವ್ರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊತೀನಿ. ಅವ್ರಿಗೆ ಸರಿಯಾದ ಪಾಠವನ್ನು, ಇಲ್ಲಾಂದರೆ BJP ನಾಯಕರುಗಳು ಅವ್ರಿಗೆ ಸರಿಯಾದ ಪಾಠವನ್ನು ಮಾಡಿ. ಮತ್ತು ಡೆಲ್ಲಿಯಲ್ಲಿ ಒಂದು ಲೋಕಸಭೆಯಲ್ಲಿ ಏನು ಅಂಬೇಡ್ಕರ್ ಅವ್ರಿಗೆ, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವ್ರಿಗಾಗಲಿ ಸಂವಿಧಾನಕ್ಕೆ ಅವಮಾನ ಮಾಡಿದ್ದು ಅಮಿತ್ ಶಾ ಅವರು ಕೇಸ್ ಯಾರ ಮೇಲೆ ಹಾಕಿದ್ದಾರೆ? ರಾಹುಲ್ ಗಾಂಧಿ ಅವ್ರ ಮೇಲೆ ಇವರು ಕೇಸನ್ನು ಹಾಕಿದ್ದಾರೆ. ಅವ್ರಿಗೆ ಹಾಕಿಲ್ಲ, ಒಂದು ಸುಳ್ಳು ಮೊಕದ್ದಮೆಯನ್ನು ಹಾಕಿದ್ದಾರೆ. ಅವ್ರ ಮೇಲೆ ಯಾವುದೇ ರೀತಿಯಾದಂಥ ಕೇಸ್ಗಳನ್ನ ಇವರು ಹಾಕೋಕ್ಕೆ ಏನಂದರೆ ದೇಶದ ಜನರನ್ನ ಎಲ್ಲೋ ಒಂದು ರೀತಿ ಗಮನವನ್ನು ಬೇರೆ ಕಡೆ ಸೆಳೆಯೋದಕ್ಕೆ, ಏನು ಅವರು ಇಬ್ಬರನ್ನ ಉಳಿಸ್ಲಿಕ್ಕೆ, ಒಂದು ಅಡಾನಿ ಒಂದು ಅಮಿತ್ ಶಾನ ಉಳಿಸ್ಲಿಕ್ಕೆ ಏನೆಲ್ಲ ಡ್ರಾಮಾ ಮಾಡ್ತಾಯಿದ್ದಾರೆ. AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆರವ್ರಿಗೆ ಯಾವ ರೀತಿ ಅವರು ತಳ್ಳಾಡಿ ಏನು ಭಾರತಾಂಬೆ ಬಗ್ಗೆ ಮಾತಾಡ್ತಾರೆ, ಇವತ್ತು ಭಾರತ ದೇಶದ ಬಗ್ಗೆ ಮಾತಾಡ್ತಾರೆ, ಹಿಂದುತ್ವ ಬಗ್ಗೆ ಮಾತಾಡ್ತಾರೆ. ಆದರೆ ನಾನೆಲ್ಲ BJP ನಾಯಕರಿಗೆ ಕೇಳಲಿಕ್ಕೆ ಬಯಸ್ತೇನೆ, ನಿನ್ನೆ ಏನು ಸಿಟಿ ರವಿ ಅವರು ಇವತ್ತು ಇಡೀ ರಾಜ್ಯ ಇಡೀ ದೇಶ ತಲೆ ತಗ್ಸುವಂಥ ಕೆಲಸ ಮಾಡಿದ್ದಾರೆ. ಒಬ್ಬ ತಾಯಿಯ ಬಗ್ಗೆ ಹಗುರವಾಗಿ ಮಾತನಾಡ್ತಕ್ಕಂಥದ್ದು ಮಾಡಿದ್ದಾರೆ. ಏನಿವತ್ತು ಪ್ರಾಸ್ಟಿಟ್ಯೂಟ್ ಅಂಥೇಳಿ ಏನು ಶಬ್ದ ಯೂಸ್ ಮಾಡಿದ್ದಾರೆ, ಅಂದಿಲ್ಲ ಅಂತ ಹೇಳ್ತಾರೆ. ಇವತ್ತು ನಾನು BJP ನಾಯಕರು, ವಿರೋಧ ಪಕ್ಷದ ನಾಯಕರು, ರಾಜ್ಯ ಅಧ್ಯಕ್ಷರು ಕೇಳಲಿಕ್ಕೆ ಬಯಸ್ತೇನೆ, ಸಿಟಿ ರವಿ ಅವ್ರನ್ನ ನೀವು ಸಮರ್ಥನೆ ಮಾಡ್ಕೊಂತಿದ್ರಿ. ಇವತ್ತು ತಾಯಂದಿರ ಬಗ್ಗೆ ಏನು ಗೌರವ ಕೊಡ್ತಾ ಇದ್ದೀರಿ ಎಂಬುದ್ರ ಬಗ್ಗೆ ತಾವೆಲ್ಲರೂ ಆಲೋಚನೆ ಮಾಡಬೇಕು. ಇವತ್ತು R. ಅಶೋಕ್ ಅವರಿಗೆ, ವಿಜಯೇಂದ್ರಿಗೆ ಸವಾಲು ಹಾಕ್ಲಿಕ್ಕೆ ಬಯಸ್ತೇನೆ. ಏನು ಅವ್ರು ಅಂದೇ ಇಲ್ಲ ಅಂಥೇಳಿ ನೀವೇನು ಹೇಳ್ತಾ ಇದ್ದೀರಲ್ಲ, ನಿಮಗೆ ತಾಕತ್ತು ದಮ್ಮಿದ್ರೆ ಅಂದಿಲ್ಲ ಎಂಬ ವಿಡಿಯೋ ತೋರಿಸಿ. ನಮಗೆ ತಾಕತ್ತು ದಮ್ಮಿದೆ,
ನಾವು ಅಂದಿರ್ತಕ್ಕಂಥ ವಿಡಿಯೋವನ್ನು ಪ್ರಚಾರ ಮಾಡ್ತೀವಿ, ಪ್ರಸಾರ ಮಾಡ್ತೀವಿ. ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, ಇವತ್ತು ಇಡೀ ದೇಶ, ಕರ್ನಾಟಕ ರಾಜ್ಯ, ವಿಶೇಷವಾಗಿ ನಮ್ಮ ತಾಯಂದಿರು ಏನು ದೇವಾನ ದೇವತೆಗಳ ನಾಡು ಇದು, ಅಂಥ ನಾಡಿನಲ್ಲಿ ಇವತ್ತು ತಲೆ ತಗ್ಸುವಂಥ ಕೆಲಸ ಇವತ್ತು ನಮ್ಮ ತಾಯಂದ್ರಿಗೆ ಮಾಡಿದಿರಿ ತಾವು. ಮುಂದಿನ ದಿನಗಳಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ಸಿ ಟಿ ರವಿಯವರೇ, ನೀವು ಒಂದು ಸಂವಿಧಾನದ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು. ನಿನ್ನೆ ನಡೆದಂಥ ಅದರಲ್ಲಿ ನೀವು ಹೇಳ್ದಂಥ ಸಂದರ್ಭದಲ್ಲಿ ನಾನು ಇದ್ದೆ ಇದು ಸದನದಲ್ಲಿದ್ದಂಥ ಸಂದರ್ಭದಲ್ಲಿ ಇವತ್ತೇನು ನಮ್ಮ ನಾಯಕರ ಬಗ್ಗೆ, ರಾಹುಲ್ ಗಾಂಧಿಯವರ ಬಗ್ಗೆ ಇವತ್ತು ನೀವು ಮಾತಾಡಿದ್ರಿ, ಡ್ರಗ್ ಅಡಿಕ್ಟ್ ಅಂತೇಳಿ. ಆದರೆ ನಾನು ಇವತ್ತು ಒಬ್ಬ ಯುವ ನಾಯಕರು ಇವತ್ತು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಪಾದಯಾತ್ರೆ ಮಾಡಿ ದೇಶವನ್ನು ಉಳಿಸುವಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಅಮಿತ್ ಶಾ ಅವರು, ಮೋದಿ ಅವರು ಹೋಗಿ ಆ ಜಾಗದಲ್ಲಿ ಕುಂತಿದಾರಲ್ಲ, ಅದಕ್ಕೆ ಇದೇ ಅಂಬೇಡ್ಕರ್ ಅವ್ರ ಕಾರಣ ಅನ್ನೋದನ್ನ ಅವ್ರು ಮರೆತು ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಮೊದಲು ಅವರ ಪಾಠದಲ್ಲಿ ಅಂಬೇಡ್ಕರ್ನ ಓದ್ಕೊಂಬಂದಿರೋದೇ ಹೊರತು ಯಾವನ್ನ ದೇವರನ್ನ ಓದ್ಕೊಂಬಂದಿಲ್ಲ, ಅದನ್ನ ಫಸ್ಟ್ ತಿಳ್ಕೊಬೇಕು. ಜೊತೆಯಲ್ಲಿ ಏನು ಮಿಸ್ಟರ್ ಓ ಟಿ ರವಿಯವರು, ಸಿ ಟಿ ರವಿ ಅಂತ ಹೇಳೋಕ್ಕೂ ಅಲ್ಲ, ಓ ಟಿ ರವಿ ಒರಿಜಿನಲ್ ಚಾಯ್ಸ್ ಅವಾಗ ಹೊಡೆದ್ಬಿಟ್ಟು ಇವಾಗಲೂ ನೆನೇನು ಹೋಗಿದ್ದಾರೆ ಅನಿಸುತ್ತೆ. ನಾನು ಹೇಳೋದಿಷ್ಟೇ, ನಮ್ಮ ತಾಯಿ ಲಕ್ಷ್ಮಿಯವರು ಅಲ್ಲೇನೆ ಕಾಲೇಜ್ನ ಎತ್ಕೊಂಡು ಹೊಡಿಬೇಕಿತ್ತು, ಅವ್ರಿಗೆ ಬಿಟ್ಬಿಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಇಚ್ಛಪಡ್ತೀನಿ. ಚಪ್ಪಲಿಯಲ್ಲಿ ಕಿತ್ತವಂಗೆ ಹೊಡೆದಿದ್ರೆ ಅವನು ಬುದ್ಧಿ ಬರ್ತಾ ಇತ್ತು. ಸಿ ಟಿ ರವಿಗೆ ಮತ್ತೊಂದು ದಿವಸ ಬೇರೆ ಯಾವ್ದು ಹೆಣ್ಮಕ್ಳು ಕೂಡ ಮಾತಾಡ್ತಾ ಇರಲಿಲ್ಲ. ಜೊತೆಗೆ ನಮ್ಮ ರಾಹುಲ್ ಗಾಂಧಿಯವರನ್ನ ನೀವು ಡ್ರಗ್ ಅಡಿಕ್ಟ್ ಅನ್ನಂಗಿದ್ರೆ, ನಿಮ್ಮ ಬೊಮ್ಮಾಯರ ಮಗ ಯಾರು, ಸಾಮ್ರಾಟ್ ಅವ್ರ ಮಗ ಯಾರು? ಸಾಮ್ರಾಟ್ ಅವ್ರ ಮಗ ಯಾಕೆ ಆಕ್ಸಿಡೆಂಟ್ ಮಾಡ್ಕೊಂಡಿದ್ದ? ಎಣ್ಣೆ ಹೊಡೆದು ಇದೇ ರೀತಿಯ ಡ್ರಗ್ಗಿಸ್ಟ್ ಆಗಿರೋಕ್ಕೆ ಹೋಗಿ ಆಕ್ಸಿಡೆಂಟ್ ಮಾಡ್ಕೊಂಡಿದ್ದ. ಈ ಇಂದ್ರ ಅಂತ ಏನು ಅಧ್ಯಕ್ಷರು ಮಾಡ್ಕೊಂಡಿದ್ರಲ್ಲ, ಅವರ ಇತಿಹಾಸ ಏನು? ತಮ್ಮ ಯುವ ನಾಯಕರುಗಳು ಯಾರ್ಯಾರು ಇದಾರಲ್ಲ, ಇರೋರೆಲ್ಲ 90% ಇದೇ ರೀತಿ ಬಂದಂಥವ್ರೇನೆ. ನೀವು ಬೇರೆಯವ್ರಿಗೆ ಆಪಾದನೆ ಮಾಡಂಗಿದ್ರೆ, ನಿಮ್ಮ ಬುದ್ಧಿಯನ್ನು ತೋರ್ಸಂಗಿದ್ರೆ ಮೊದಲು ತಮ್ಮ ಮನೆಯನ್ನ ಸರಿ ಮಾಡ್ಕೊಳ್ಳಿ. ಸಾಮ್ರಾಟ್ ಅವ್ರು ಹೇಳ್ತಾರೆ ಸಿ ಟಿ ರವಿಯವರೇ ಮಾಡೋ ಸರಿ ಅಂತ. ತಮ್ಮ ತಾಯಿಗೆ ಅಥವಾ ತಮ್ಮ ತಂಗಿಗೆ, ತಮ್ಮ ಮಗಳಿಗೆ ಈ ರೀತಿ ಯಾರು ಬೇರೆಯವ್ರು ಅಂದಿದ್ರೆ, ಈ ಪದವನ್ನು ಉಪಯೋಗಿಸಿದ್ರೆ ತಾವು ಸಹಿಸ್ತಾ ಇದ್ರಾ? ಅಥವಾ ಇದೇ ನಮ್ಮ BJP ಅಧ್ಯಕ್ಷರ ಮನೆಯಲ್ಲಿರುವಂತ ಯಾರ ತಂಗಿಗೂ ಅಕ್ಕನಿಗೆ ಈ ಪದ ಬಳಸಿದ್ರೆ, ಅವ್ರ ಹೆಂಡತಿಗೆ ಪದ ಬಳಸಿದ್ರೆ ತಾವು ಸಪೋರ್ಟ್ ಮಾಡ್ತಾ ಇದ್ರಾ? ಎಸ್ಎನ್ಎಂ ಮೌರ್ಯ ಸರ್ಕಲ್ ನಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲಿ ಸಾಕಷ್ಟು ಹರಿಹಾಯ್ದಿದ್ದಾರೆ ನಾಯಕರು. ಒಂದು ಕಡೆ ಅಂಬೇಡ್ಕರ್ಗಾದ ಅವಮಾನ, ಇನ್ನೊಂದು ಕಡೆ ಮಹಿಳೆಗಾದಂತಹ ಅವಮಾನ. ಇದನ್ನ ಕಾಂಗ್ರೆಸ್ ಸಹಿಸೋದಿಲ್ಲ ಅಂತ ಹೇಳಿ ಮೌರ್ಯ ಸರ್ಕಲ್ ನಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕಾರ್ಯಾಧ್ಯಕ್ಷ HS ಮಂಜುನಾಥ ಗೌಡ ಅವರು ಕೂಡ ಅಲ್ಲಿ ಪಾಲ್ಗೊಂಡಿದ್ದು, ಸಾಕಷ್ಟು ಕಾರ್ಯಕರ್ತರು ಕೂಡ